ನೋಡಿ ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನು ಬಿಜಾಪುರ ಗೋಲ್ ಗುಂಬಜ್ ತೋರಿಸ್ಕೊಂಬರೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಬಿಜಾಪುರ ಗೋಲ್ ಗುಂಬಜ್ ನೋಡ್ಕೊಂಬರೋಣ. ನಾವು ಎಲ್ಲಿಗಪ್ಪ ಹೋಗ್ತಿದ್ವಿ ಅಂದರೆ ಬಾದಾಮ್ ಬನಶಂಕರಿ ನಮ್ಮ ಮನೆ ದೇವರಾಗಿದ್ದರಿಂದ ಹೋಗ್ತಾಯಿದ್ವಿ. ಬಟ್ ನಮಗಿನ್ನೂ ಟೈಮು ಬೆಳಗ್ಗೆ ಬೇಗ ಹೋದರೆ ಅಭಿಷೇಕ ಸಿಗೋಲ್ಲ ಅನ್ನೋ ಕಾರಣಕ್ಕೆ ನಾವು ಬಿಜಾಪುರ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ, ನಾವು ರಾಣೆಬೆನ್ನೂರಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ರಾಣೆಬೆನ್ನೂರಿಗೆ ನಾವು 11 ಗಂಟೆ ಬಂದಿದ್ವಿ. ನಮ್ಮೂರಿಂದ 10 ಗಂಟೆ ಬಸ್ ಇತ್ತು. ನಾವು 11 ಗಂಟೆಗೆ ಬಂದಿದ್ವಿ. 12 ಗಂಟೆ ಟ್ರೈನ್ ಇದೆ ಅಂತ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ನಾವು ಆನ್ಲೈನೇ ಬುಕ್ ಮಾಡಿದ್ವಿ. ಸ್ವಲ್ಪ ಟೀ ಅಂಗಡಿ ಎಲ್ಲ ಇತ್ತು. ಒಂದೊಂದು ಕಪ್ ಟೀ ಕುಡಿದು ಕೂತ್ಕೊಂಡ್ವಿ. ಟ್ರೈನು 12 ಗಂಟೆ 12:10ಕ್ಕೆ ಟ್ರೈನ್ ಬಂತು. ಅದು ಬುಕ್ ಆಗಿರೋದ್ರಿಂದ ನಾವು ಎಲ್ಲೆಲ್ಲಿ ನಮ್ಮ ಸೀಟು 4 ಜನಕ್ಕೆ ಒಂದೊಂದು ಸೀಟು ಸ್ವಲ್ಪ ಲೇಟಾಗೇ ಸಿಕ್ಕಿತ್ತು. ಹಾಗಾಗಿ ನೋಡಿ, ನಾನು ಬೇಗ ಟ್ರೈನಲ್ಲಿ ಹತ್ಕೋತಿದ್ದೀವಿ. ರಾಣೆಬೆನ್ನೂರು ಸಿಟಿ ಇದು. ಎಲ್ಲರೂ ಮಲಗಿದ್ರು, ನಾನು ಮಾತ್ರ ದೇವ್ರ ಥರ ಅಡ್ಡಾಡ್ಕೊಂತ ಸ್ವಲ್ಪ ವಿಡಿಯೋ ಮಾಡಿದೆ. ಆದರೂ ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಕಟ್ ಮಾಡಿ ನಿದ್ದೆ ಮಾಡಿದೆ ಸ್ವಲ್ಪ ಹೊತ್ತು. ನೋಡಿ, ನನಗೂ ಮೇಲ್ಗಡೆ ಸೀಟ್ ಸಿಕ್ಕಿತ್ತು. ನಾವು 4 ಜನ ಒಂದೊಂದು ಬೋಗಿಯೊಳಗಿದ್ವಿ. ಆದರೂ ಮತ್ತೇನು ಮಾಡೋದಂತ ವಿಡಿಯೋ ಮಾಡ್ಕೊತಾನೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈ ಕಡೆ ಆಲ್ಮಟ್ಟಿ ಎಲ್ಲ ತೋರಿಸ್ಕೊತಾ ಹೋಗ್ತಾಯಿದ್ದೀನಿ. ಬೆಳಗ್ಗೆ ನೋಡಿ 5 ಗಂಟೆಗೆ ಇದು ಬಾದಾಮಿ ದಾಟಿ ಬಾಗಲಕೋಟೆ ಮುಟ್ಟಿದ್ವಿ ನಾವು. ನೋಡಿ, ಹಾಗೆ ನಿಮಗೆ ಒಂದೊಂದೇ ವಿಡಿಯೋನ ನಾನು ನೋಡಿ, ಬೆಳಗ್ಗೆ 6 ಗಂಟೆ ಆಗಿತ್ತು. ಆಲ್ಮಟ್ಟಿ ಹತ್ತಿರ ಬಂತು. ತುಂಬ ಚೆನ್ನಾಗಿದೆ. ಯಾರಾದರೂ ಈ ಸೈಡ್ ಬಂದರೆ ಆಲ್ಮಟ್ಟಿ ಮತ್ತು ಬಸವನ ಬಾಗೇವಾಡ, ಕೂಡಲ ಸಂಗಮ ಇವು ಎಲ್ಲ ಪ್ಲೇಸ್ ನೋಡ್ಕೊಂಡು ಹೋಗ್ರಿ. ಆಲ್ಮಟ್ಟಿ ಡ್ಯಾಮ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಟ್ರೈನಲ್ಲೇ ನೋಡಿದ್ವಿ ಹೇಗಿತ್ತು ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ. ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿತ್ತು. ಮಕ್ಕಳು ಬೆಳಗ್ಗೆ 6 ಗಂಟೆ ಅನ್ನೋಷ್ಟೊತ್ತಿಗೆ ಊರಲ್ಲಿ ಹೇಳಿದ್ರಿಂದ ನಾವು ಒಂದೇ ಹತ್ರ ಕೂತ್ಕೊಂಡು ಸೀಟು ಸಿಗುತ್ತೆ ಅಂತ ಒಂದೇ ಹತ್ರ ಕೂತ್ಕೊಂಡಿದ್ವಿ. ಹಾಗೆ ವಿಡಿಯೋ ಮಾಡ್ಕೊತ ಮಾತಾಡ್ಕೊತ ಹೋಗ್ತಾಯಿದ್ವಿ. ನೋಡಿ, ನಿಮಗೂ ತೋರಿಸ್ತೀನಿ ಆಲ್ಮಟ್ಟಿಗೆ ಅಂತ. ನಮ್ಮ ಯಜಮಾನ್ರು ನನ್ನ ಮಕ್ಕಳು ಬೈತಾಯಿದ್ರು, ಅದನ್ನೆಲ್ಲ ಏನು ವಿಡಿಯೋ ಮಾಡ್ತೀವಿ ಬಿಡು ಅಂತ. ಆದರೂ ನೀವು ನೋಡಲಿ ಅಂತ ತೋರಿಸ್ತಾ ಇದೆ. ನೋಡಿ, ಆಲ್ಮಟ್ಟಿ ಡ್ಯಾಮ್ ಹೇಗಿದೆ ಅಂತ ದೂರದಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾರಾದರೂ ಈ ಸೈಡ್ ಬಂದರೆ ನೋಡ್ಕೊಂಡೋಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೊಟ್ಟಿದ್ದಾರೆ. ನೋಡಿ, ನೋಡ್ಕೊಂಡೋಗಿ ಬಂದು ಯಾರಾದರೂ. ನೆಕ್ಸ್ಟ್ ನಾವು ಬಿಜಾಪುರ ರೀಚ್ ಆದ್ವಿ. ಬಿಜಾಪುರದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಜಾಪುರ ಸ್ಟೇಷನಿಂದ ನಾವು, ಯಾಕಂದರೆ ಫಸ್ಟ್ ಬಂದಿರೋದ್ರೆ ನಂಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಫಸ್ಟ್ ಬಂದಿದ್ವಿ ಅಂದರೆ ನಾವು ನಮ್ಮದೇ ಆದಂಥ ಗಾಡಿ ತೊಗೊಂಡು ಬಂದಿದ್ವಲ್ಲ, ಆವಾಗ ಅಷ್ಟೆಲ್ಲ ಗೊತ್ತಿತ್ತು ಹೇಗೆ ಹೋಗಿದ್ವಿ ಅಂತ. ಇವಾಗ ಗೊತ್ತಾಗಲಿಲ್ಲ. ಹಾಗಾಗಿ ಆಟೋದಲ್ಲೇ ನಾವು ಒಂದು ಸೀಟಿಗೆ 20 ರೂಪಾಯಿನ ಅಂದರು. ಬಸ್ ಇರುತ್ತೆ ಅಂದರು, ಬಟ್ ಗೊತ್ತಿರಲಿಲ್ಲ. ನಾವು ಆಟೋದಲ್ಲೇ ಹೋದ್ವಿ. ಆಟೋದಲ್ಲೇ ನಾವು ಗೋಲ್ ಗುಂಬಜ್ ರೀಚ್ ಆದ್ವಿ. ಆದರೆ ಫಸ್ಟು ಸ್ವಲ್ಪ ಹೊಟ್ಟೆಗೆ, ನಾವು ಗೋಲ್ ಗುಂಬಜ್ ಹತ್ತಕ್ಕೋದ್ರೆ ನಮಗೇನಾದರೂ ಹೊಟ್ಟೆಗೆ ಬೇಕು ಅಂತ ನಾವು ಇಡ್ಲಿ ಟಿಫನ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಸ್ವಲ್ಪ ಅಲ್ಲೇ ಫ್ರೆಶ್ ಅಪ್ ಆಗಿ ನಾವು ಹೋಟೆಲ್ಗೆ ಹೋದ್ವಿ. ಬಟ್ ಅಲ್ಲಿ ನಮಗೆ ವಡೆ ಸಿಗಲಿಲ್ಲ, ಬರೀ ಇಡ್ಲಿ ಅಷ್ಟೇ ಸಿಕ್ತು. ಅದನ್ನೇ ನಾವು ಸ್ವಲ್ಪ ತಿಂದ್ಕೊಂಡು, ಯಾಕಂದರೆ ನಮಗೆ ಗೋಲ್ ಗುಂಬಜ್ ಹತ್ತಕ್ಕಾದರೂ ಬೇಕಲ್ಲ, ಸುಸ್ತಾಗುತ್ತೆ ಅಂತ ನಾವು ತಿಂದ್ಕೊಂಡು ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ, ಇವಾಗ ನಾನು ಗೋಲ್ ಗುಂಬಜ್ಜಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನು. ನೋಡಿ, ಅಲ್ಲೇ ಕೌಂಟರಲ್ಲಿ ಅಮೌಂಟ್ ಕೊಡೋಗಿಲ್ಲ, ನೀವು ಪೇಟಿಎಮ್ ಮಾಡಿ ಅಂತ ಹೇಳಿದರು. ನಾವು ಫೋನ್ಪೇ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಮುಂದೆ ನಮ್ಮದು ಗೋಲ್ ಗುಂಬಜ್ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ಗೋಲ್ ಗುಂಬಜ್ ಯಾವ ಥರ ಇದೆ ಅಂತ. ಯಾರೆಲ್ಲ ಬಂದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಇನ್ನು ಮುಂದೆ ನಿಮಗೆ ಇನ್ನೂ ನಾವು ಯಾವ ಪ್ಲೇಸಿಗೆ ಹೋಗಿದ್ವೆಲ್ಲ ವಿಡಿಯೋ ಹಾಕ್ತಾ ಹೋಗ್ತೀವಿ. ನೀವು ನೋಡಿ ಸಪೋರ್ಟ್ ಮಾಡಿರಿ. ನನ್ನ ಮಕ್ಕಳು, ನನ್ನ ಹಸ್ಬೆಂಡು ಅದನ್ನೆಲ್ಲ ಏನು ಮಾಡ್ತೀಯ ಅಂದರೂ ಸಹಿತ ನಾವು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ನಿಮಗೂ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ಬಂದರೆ ತಪ್ಪಿಸ್ಬೇಡಿ. ಟಿಕೆಟ್ ಏನು ಭಾಳ ಆಗೋದಿಲ್ಲ, ಇಲ್ಲಿ ಕಮ್ಮಿ ದುಡ್ಡಿಗೆ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ಸೆಲ್ಫಿ ಸ್ಟಿಕ್ಕು ಒಳಗೇನು ಒಯ್ಯೋ ಆಗಿಲ್ಲ, ಫೋಟೋ ಮತ್ತು ವಿಡಿಯೋ ಮಾಡ್ಕೋಬೋದು ಅಂದರು. ಆದರೂ ಆದಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ನಾನಿಲ್ಲಿ ಸ್ಮಾರಕ ಅಂತ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಬಂದ್ವಿ. ನೆಕ್ಸ್ಟ್ ನಾವು ಮೇಲೆ ಹತ್ತಬೇಕು ಅಂದರೆ ನಾವು 8 ಸ್ಟೆಪ್ಪನ್ನು ಹತ್ತಬೇಕಾಗಿತ್ತು. ಹಾಗಾಗಿ ಅಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಒಳಗಡೆ ಸ್ವಲ್ಪ ಕತ್ಲು ಅನಿಸುತ್ತೆ ಅಲ್ವಾ, ಮೆಟ್ಲು ಹತ್ತಬೇಕಾದ್ರೆ ಒಂದು ಸ್ವಲ್ಪ ಯಾಮಾರಿದ್ರು ಅಷ್ಟೇ ನಮಗೆ. ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. 8 ಸ್ಟೆಪ್ಪನ್ನು ನಾವು ಹತ್ತಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆದರೂ ಆದಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀವಿ. ನೋಡಿರಿ, ಸಪೋರ್ಟ್ ಮಾಡಿರಿ.
ನೋಡಿ ನಿಮಗೆ ಸ್ಮಾರಕನ ನಾವು ಹತ್ತಿ ಬಿಟ್ಟು ಮೇಲ್ಗಡೆ ಬಂದ್ವಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಈ ಕಡೆ ಮಾತಾಡಿದ್ದು ಆ ಕಡೆ ಕೇಳಿಸುತ್ತೆ, ಅಂದರೆ ಪ್ರತಿಧ್ವನಿ ಅಂತಾರಲ್ಲ. ನಾವು ಈ ಕಡೆ ಸ್ವಲ್ಪ ಸಣ್ಣಗೆ ಮಾತಾಡಿದ್ರು ಜೋರು ಧ್ವನಿಯಲ್ಲಿ ಕೇಳ್ತಿತ್ತು. ನೋಡಿ ನಾವು ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಯಾರಾದರೂ ಬಂದರೆ ಗೋಲ್ ಗುಂಬಜ್ ನೋಡ್ಕೊಂಡು ಹೋಗಿ ಅಂತ ನಿಮಗೆ ಹೇಳ್ತೀನಿ. ನೋಡಿ ಇವಾಗ ನಾವು ಒಳಗಡೆ ಬಂದ್ವಿ ಅಂದರೆ ನಿಮಗೆ ತೋರಿಸ್ತೀನಿ ನಾನು. ನೀವು ಮೇಲ್ಗಡೆಯಿಂದ ಕೆಳಗೆ ನೋಡಿದ್ರಿ ಅಂದರೆ ಫ್ರೆಂಡ್ಸ್ ಎಷ್ಟೊಂದು ಭಯ ಅನಿಸುತ್ತೆ ಗೊತ್ತಾ. ನೀವು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಇಲ್ಲಿ ನೋಡಿ ಬಿಜಾಪುರ ಸಿಟಿ ಯಾವ ಥರ ಕಾಣಿಸ್ತಿದೆ ಅಂತ ಮೇಲ್ಗಡೆಯಿಂದ. ನಾವು ಇನ್ನೂ ಸಡನ್ಲಿ ಒಳಗೆ ಹೋಗಿಲ್ಲ, ಇವಾಗ ಹೋಗ್ತೀವಿ. ಆದರೆ ಹೊರಗಡೆ ತೋರಿಸ್ತಾ ಇದ್ದೆ ನಿಮಗೆ. ನೋಡಿ ಎಷ್ಟು ಆಳವಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ ನಾವು ಮೇಲ್ಗಡೆ ಬಂದ್ವಿ. ಫುಲ್ಲು ನಾವು 8 ಸ್ಟೆಪ್ಪನ್ನು ಹತ್ತಿ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಪ್ರತಿಧ್ವನಿ ಅಂತಂದರೆ ಸಣ್ಣದಾಗಿ ಮಾತಾಡಿದ್ರು ಜೋರಾಗಿ ಕೇಳುತ್ತೆ. ಅಷ್ಟೇನು ನಾವು ಬೆಳಗ್ಗೆ ಮಾರ್ನಿಂಗೇ ಹೋಗಿರೋದ್ರಿಂದ ಅಷ್ಟೇನು ಜನ ಇರಲಿಲ್ಲ. ನೋಡಿ ತೋರಿಸ್ತೀನಿ ನಿಮಗೆ. ನಾವು ಮೇಲ್ಗಡೆಯಿಂದ ನೋಡಿದರೆ ಒಂಥರ ಭಯ ಅನಿಸುತ್ತೆ, ಆದರೂ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಯಾರಾದರೂ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಾಗೆ ತುಂಬ ಹುಷಾರಾಗಿ ಇರಬೇಕು ನಾವು, ಏಕೆಂದರೆ ಅಷ್ಟು ಭಯ ಅನಿಸುತ್ತೆ. ನೋಡಿ ನಾವು ಒಂದು 4-5 ವರ್ಷದಿಂದ ಈ ಕಡೆ ಬಂದಿದ್ವಿ, ಬಟ್ ಇವಾಗ ಮಕ್ಕಳ ಜೊತೆ ಬಂದಿದ್ದೀವಿ. ನೋಡಿ ತೋರಿಸ್ತಾ ಇದ್ದೀನಿ. ನಾವು ಮೇಲ್ಗಡೆ 8 ಸ್ಟೆಪ್ ಹತ್ತಿ ಹೋಗಿರೋದು. ಇಲ್ಲಿ ಕೆಳಗೆ ಸ್ಮಾರಕ ಇದು ಕಾಣಿಸ್ತಾ ಇದೆ ನೋಡಿ. ನಾವು ಅಲ್ಲಿಂದನೇ ಬಂದಿರೋದು ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ನೋಡಿ ನಿಮ್ಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೀವು ಯಾರು ಈ ಕಡೆ ಸೈಡ್ ಬಂದಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ನಾವು ಮತ್ತೆ ಮುಂದೆ ಯಾವ ಊರಿಗೆ ಹೋಗ್ತೀವಿ, ಯಾವ ದೇವರ ದರ್ಶನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ನೀವು ನೆಕ್ಸ್ಟ್ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿರಿ. ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಗೋಲ್ ಗುಂಬಜಿಂದ ಹೊರಗೆ ಬಂದು ಒಂದೆರಡು ಫೋಟೋ ತೊಗೊಂಡ್ವಿ. ಎಲ್ಲರೂ ಸಾಮಾನ್ಯವಾಗಿ ಫೋಟೋ ತೊಗೊಳ್ಳೋಕೆ ಬೇಕು, ಹಾಗೆ ಫೋಟೋಗ್ರಾಫರ್ ಕಡೆಯಿಂದನೂ ಒಂದು ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಫ್ಯಾಮಿಲಿದು. ನೋಡಿ ಇದು ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಇಲ್ಲ ಕ್ಲೀನ್ ಇದೆ ಫ್ರೆಂಡ್ಸ್. ಬಟ್ ಇಲ್ಲಿ ಏನಪ್ಪ ಅಂದರೆ ಏನು ತಿನ್ನೋದು ಅದನ್ನು ಏನು ಒಯ್ಯೋ ಆಗಿಲ್ಲ, ಬರೀ ಫೋನ್ ಅಷ್ಟೇ ಒಯ್ಯೋದು. ಫೋನ್ ಅಮೌಂಟು, ಸೆಲ್ಫಿ ಸ್ಟಿಕ್ಕು ಮತ್ತು ಯಾವುದನ್ನು ಯೂಸ್ ಮಾಡೋ ಹಾಗಿಲ್ಲ. ನೋಡಿ ಹೊರಗಡೆನೂ ತುಂಬ ಚೆನ್ನಾಗಿದೆ ವಾತಾವರಣ. ಹೋಗಿಬಿಟ್ಟು ಬನ್ನಿ, ಯಾರಾದರೂ ಹೋದರೆ ಇಲ್ಲಿ ಬಂದರೆ ಹೋಗೋದನ್ನು ಮರಿಬೇಡಿ. ನೋಡಿ ಪೂರ್ತಿ ಗೋಲ್ ಗುಂಬಜ್ ನಿಮಗೆ ವಿಡಿಯೋ ತೋರಿಸಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಮ್ಮದು ಜರ್ನಿ ಮತ್ತು ಬೇರೆ ಕಡೆ ಸ್ಟಾರ್ಟ್ ಆಯಿತು. ಅದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನೀವು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಿ ಅಂದರೆ ಅರ್ಥ ಆಗುತ್ತೆ. ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನೋಡಿ ಸಪೋರ್ಟ್ ಮಾಡ್ತೀನ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿರಿ. ಮತ್ತೆ ಬೇಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. We've been waiting for so long.